पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಓಂ ಶ್ರೀ ರಾಘವೇಂದ್ರ. ನನ್ನ ಪ್ರೀತಿಯ ಗುರುಗಳಾದ ರಾಘವೇಂದ್ರರಿಗೆ ಕೋಟಿ ಕೋಟಿ ಧನ್ಯವಾದಗಳು. ನಾನು ರಾಘವೇಂದ್ರವ್ರ ಬಗ್ಗೆ ಹೇಳ್ಬೇಕಂದ್ರೆ ಅದು ಒಂದು ಮಾತನಾಗಿಲ್ಲಕ್ಕಂತೂ ಸಾಧ್ಯನೇ ಇಲ್ಲ. ಯಾಕಂದರೆ ನನ್ನ ಮಕ್ಕಳ ಪ್ರತಿ ಎಜುಕೇಷನ್ ಟೈಮ್ನಲ್ಲಿ ನನ್ನ ಮಕ್ಕಳಿಗೆ ಎಷ್ಟು ಅವ್ರು ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಅವರು ದಾರಿ ತೋರಿಸಿದ್ದಾರೆ ಅಂದರೆ ಅದು ಆ ಗುರುಗಳಿಗೆ ಗೊತ್ತು, ನನಗೆ ಗೊತ್ತು. ಯಾಕಂದರೆ ಅವರು ಎಜುಕೇಷನ್ ಚೇಂಜ್ ಆಗಿ ಇನ್ನೊಂದು ಕಡೆ ಕಾಲೇಜ್ಗೆ ಹಚ್ಬೇಕಂದಾಗ ಕನಸನಗರ ಬಂದಾಗಲಿ ಇಲ್ಲ ಇನ್ನೊಬ್ಬರು ಮುಖಾಂತರ ಆಗಲಿ ಬಂದು ನನ್ನ ದರ್ಶನ ಮಾಡ್ಕೊಂಡು ಹೋಗಂತ ಅವ್ರು ಸೂಚನೆ ಕೊಟ್ಟಿರ್ತಾರೆ. ಹಾಗಾಗಿ ಪ್ರತಿ ಸಲನೂ ಅವ್ರ ಪವಾಡ ಹೆಚ್ಚಿಂದ. ಹಾಗಾಗಿ ಅವ್ರ ದರ್ಶನ ವರ್ಷದಾಗ ಒಂದು ಸಲ ಆದರೂ ನಾವು ದರ್ಶನ ಮಾಡಲೇಬೇಕು. ಈಗ ಪದೇ ಪದೇ ಹೋಗೋಕ್ಕಂತ ಆಗಲ್ಲ, ದೂರ ಐತಿ ಇಲ್ಲ ಅನ್ನಲ್ಲ. ಅದು ಪ್ರದೇಶ ದೂರ ಇರ್ಬೋದು, ಆದರೆ ಗುರುಗಳು ನಮ್ಮ ಹೃದಯದಲ್ಲೇ ಇದ್ದಾರೆ. ಹಾಗಾಗಿ ಗುರು ರಾಘವೇಂದ್ರರ ಮಹಿಮೆ ಅಪಾರವಾದದ್ದು. ನಮ್ಮನ್ನು ತುಂಬ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಕಾಪಾಡಿದ್ದಾರೆ. ಗುರು ಸಾಯಿಬಾಬರಾತು, ಗುರು ರಾಘವೇಂದ್ರರಾತು, ಪ್ರತಿಯೊಬ್ಬರು ನನಗೆ ತುಂಬ ಅಚ್ಚುಮೆಚ್ಚು ಗುರುಗಳು ಇವರೆಲ್ಲರೂ. ಎಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಹಾಗಾಗಿ ಒಂದು ಸಲ ಒಂದು ಪವಾಡನ್ನೇ ಅಂತ ಹೇಳ್ಬೋದು. ಅದು ಗುರು ರಾಘವೇಂದ್ರರ ಮೃತ್ತಿಕಾ ಪ್ರಸಾದದ ಬಗ್ಗೆ ನನಗೆ ಗೊತ್ತಿದ್ದಿಲ್ಲ. ಅಲ್ಲಿ ಹೋದಲ್ಲಿ ಬ್ರಾಹ್ಮಣರೊಬ್ಬರು ಅವ್ರವ್ರು ಮಾತಾಡ್ಕೊಳ್ತಿದ್ರು. ಹಂಗಾಗಿ ಮೃತ್ತಿಕಾ ಪ್ರಸಾದ ತೊಗೊಂಬರ್ಲೇಬೇಕಲ್ಲ ನಮ್ಮ ಮನೆಗೆ ಅಂತ ನಾನು ತುಂಬ ಅಲ್ಲಿ ಕೇಳಿದೆ ಇದ್ದವ್ರನ್ನ. ಆವಾಗ ಅವ್ರು ಹೇಳಿದರು ಈ ಕಡೆ ಹೋದರೂ ಸಿಗುತ್ತಾ ಹೋಗಬೇಕು ಅಂದ್ರೆ. ಹಾಗಾಗಿ ನಾನು ನನ್ನ ಮಕ್ಕಳು ಹೋಗಿ ಮೃತ್ತಿಕಾ ಪ್ರಸಾದ ತೊಗೊಂಬರ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಓಣ್ಯಾಗ ಭಾಳ ದೂರ ಹೋಗ್ಬೇಕು, ಆ ಥರ ಎಲ್ಲ ಹೋಗಿ ತೊಗೊಂಬಂದ್ವಿ. ತೊಗೊಂಬರ್ಬೇಕಾದ್ರೆ ಅವ್ರ ಮನೆಗೆ ಹೋಗಿ ಕುಂತೀವಿ, ಮೃತ್ತಿಕಾ ಪ್ರಸಾದ ಕೊಡ್ರಿ ಅಂತ. ಸಾಕ್ಷಾತ್ ರಾಘವೇಂದ್ರ ತಾತನವರೇ ಎದ್ದು ಬಂದು ಕೊಟ್ಟಂಗೆ ಆಯ್ತು ನೋಡಿ ನನಗೆ. ಅಷ್ಟೊಂದು ಖುಷಿ ಆಯ್ತು. ಅವ್ರ ಪಾದ ಹಿಡ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಎಷ್ಟು ಹತ್ತನೆ ಅಂದ್ರೆ ಅದು ದೇವ್ರಿಗೆ ಗೊತ್ತು, ಅಷ್ಟು ಹತ್ತುಬಿಟ್ಟೆ ನಾನು. ಖುಷಿಗೂ ಈಗಲೂ ಖುಷಿಗಳು ಬರುತ್ತೆ ನನಗೆ. ಯಾಕಂದ್ರೆ ಕೆಲವೊಂದು ಸಲ ಮನೆಗೆ ಏನಾರ ನಾವು ಕೆಲಸ ಮಾಡ್ಕೊತ ಕುಂತಾಗ ಸಾಕ್ಷಾತ್ ರಾಘವೇಂದ್ರ ತಾತನವರೇ ನಮ್ಮ ಮನೆಗೆ ಒಳಗೆ ಬಂದು ಕುಂತಾರೇನೋ ಅನ್ನಂಗಾಗುತ್ತೆ. ಹಾಗಾಗಿ ರಾಘವೇಂದ್ರರ ಮಹಿಮೆ ಅಪಾರವಾದದ್ದು. ಎಂಥ ಕಷ್ಟ ಇರಲಿ, ಏನೇ ತೊಂದರೆ ಇರಲಿ, ಅವ್ರನ್ನ ಎಷ್ಟು ನಾವು ನೆನೆಸಿದ್ರು ಕಡಿಮೆನೇ. ಹಾಗಾಗಿ ಗುರು ರಾಘವೇಂದ್ರ ಅನುಗ್ರಹ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನೂ ಒಂದು ಪವಾಡನೇ ನಡೀತು. ಅದು ಏನಂದರೆ ನಮ್ಮ ಅಣ್ಣವ್ರಿಗೆ ತುಂಬ ಆರಾಮಿದ್ದಿಲ್ಲ. ಅವ್ರು ಇನ್ನೇನು ಸತ್ತಂತ ಹೆಣಾನ ಮನೆಗೆ ತೊಗೊಂಬರ್ತಾರ ಅಂತ ಅಂದಿದ್ರು. ಅಂಥ ಒಂದು ಸಂದರ್ಭದಲ್ಲಿಯೂ ನಮ್ಮ ಅಣ್ಣನ ಅವ್ರು ಬದುಕಿಸ್ಕೊಟ್ಟಾರ. ಹಾಗಾಗಿ ಆ ಗುರು ರಾಘವೇಂದ್ರರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಶ್ರೀ ರಾಘವೇಂದ್ರಾಯ ನಮಃ.